ವೃತ್ತಗಳಲ್ಲಿನ ಒಂದು ಪ್ರಮೇಯ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸಮವಾಗಿರುತ್ತವೆ ಎಂದು ಸಾಧಿಸಬೇಕಾಗ್ಯದ. ಇದಕ್ಕೆ ಫಸ್ಟ್ ಏನು ಮಾಡಬೇಕು, ಚಿತ್ರವನ್ನು ಬಿಡಿಸಿಕೊಳ್ಳಬೇಕು. ಓ ಕೇಂದ್ರವುಳ್ಳ ಒಂದು ವೃತ್ತ, ಬಾಹ್ಯ ಬಿಂದುವಿನಿಂದ ಅಂದರೆ ಪಿ ಅಂತ ತಗೊಳ್ಳೋಣ. ಪಿ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು ಪಿ ಕ್ಯೂ ಪಿ ಆರ್. ಇಲ್ಲಿ 4 ಸ್ಟೆಪ್ ಬರ್ತಾವೆ ಪ್ರಮೇಯದಾಗ. ಮೊದಲನೇ ಹಂತ ದತ್ತ ಚಿತ್ರ ನೋಡಿ ಬರಿಬೇಕಷ್ಟೆ. ಓ ಕೇಂದ್ರವುಳ್ಳ ವೃತ್ತದಲ್ಲಿ ಪಿ ಬಾಹ್ಯ ಬಿಂದುವಿನಿಂದ ಪಿ ಕ್ಯೂ ಮತ್ತು ಪಿ ಆರ್ ಸ್ಪರ್ಶಕಗಳು. ಇದು ದತ್ತ. ಆಮೇಲೆ ಸಾಧನೀಯ. ಈಗ ಎರಡನೇ ಹಂತ ಸಾಧನೀಯ ಒಳಗೆ ಏನನ್ನು ಸಾಧಿಸಬೇಕಾಗ್ಯದ ನಾವು ಅದು ಬರಿಬೇಕು. ಪಿ ಕ್ಯೂ ಮತ್ತು ಪಿ ಆರ್ ಇವೆರಡು ಸಮ ಅಂತ ಸಾಧಿಸಬೇಕಾಗ್ಯದ. ಪಿ ಕ್ಯೂ ಸಮವಿದೆ, ಪಿ ಆರ್ ಮುಗಿತಿದ್ದು ಸಾಧನೀಯ. ಇನ್ನು ಮೂರನೇ ಹಂತ ರಚನೆ ಒಳಗೆ ಇಲ್ಲಿ ನೋಡ್ರಿ ಚಿತ್ರದಲ್ಲಿ ಓ ಕ್ಯೂ, ಓ ಆರ್ ಮತ್ತು ಓ ಪಿ ಸೇರಿಸಿದೆ ಅದೇ ಬರಿಬೇಕು. ಓ ಕ್ಯೂ, ಓ ಆರ್ ಮತ್ತು ಓ ಪಿ ಸೇರಿಸಿ. ನಾಲ್ಕನೇ ಹಂತ ಸಾಧನೆ ಒಳಗೆ ಈ ಚಿತ್ರದಾಗ ತ್ರಿಭುಜಗಳು 2 ತ್ರಿಭುಜ ಕಾಣಿಸ್ತಾವೆ ನೋಡ್ರಿ. ಇಲ್ಲಿ ಪಿ ಕ್ಯೂ ಓ ಅಥವಾ ಓ ಕ್ಯೂ ಪಿ ಒಂದು ತ್ರಿಭುಜ, ಓ ಆರ್ ಪಿ ಇನ್ನೊಂದು ತ್ರಿಭುಜ. ಇದು 1, ಇದು 2. ಈ 2 ತ್ರಿಭುಜಗಳನ್ನು ಆರಿಸಿಕೊಳ್ಬೇಕು. ತ್ರಿಭುಜ ಓ ಕ್ಯೂ ಪಿ ಆಮೇಲೆ ಓ ಆರ್ ಪಿಗಳಲ್ಲಿ ಏನೇನು ಸಮಾವ ನೋಡ್ಬೇಕು. ಆ 2 ತ್ರಿಭುಜಗಳು ನೋಡಿ ಅದರಲ್ಲಿ ಏನೇನು ಸಮಾವ. ಅದರಲ್ಲಿ ಓ ಕ್ಯೂ ಮತ್ತು ಓ ಆರ್ ಸಮಾದ. ಇದು ಏಕೆಂದರೆ ಒಂದೇ ವೃತ್ತದ ತ್ರಿಜ್ಯಗಳು. ಓ ಕ್ಯೂ ಸಮವಿದೆ ಓ ಆರ್. ಆಮೇಲೆ ಒಂದು ಸಾಮಾನ್ಯ ಬಾಹುವದ ಓ ಪಿ. ಈ ತ್ರಿಭುಜಕ್ಕೂ ಇದೇ ಬಾಹುವದ, ಈ ತ್ರಿಭುಜಕ್ಕೂ ಇದೇ ಬಾಹುವದ. ಓ ಪಿ ಸಮವಿದೆ ಓ ಪಿ. ಇದು ಕಾರಣ ಬರೀಬೇಕು. ಹಾಗೆ ಒಂದೇ ವೃತ್ತದ ತ್ರಿಜ್ಯಗಳು. ಓ ಪಿ ಇದು ಸಾಮಾನ್ಯ ಬಾಹು. ಆಮೇಲೆ ಕೋನ ಓ ಕ್ಯೂ ಪಿ ಸಮವಿದೆ ಕೋನ ಓ ಆರ್ ಪಿ. ಏಕೆಂದರೆ ಇದು ಪ್ರಮೇಯ ಆಧಾರಿತ. ಕೇಂದ್ರದಿಂದ ಸ್ಪರ್ಶಕಕ್ಕೆ ಎಳೆದ ತ್ರಿಜ್ಯಗಳು ಸ್ಪರ್ಶಕಕ್ಕೆ ಲಂಬವಾಗಿರುತ್ತವೆ. ಇಲ್ಲಿ ಏನೇನಾಯಿತು, ಇಲ್ಲಿ ಲಂಬ ಒಂದು ಕರ್ಣ ಆಮೇಲೆ ಒಂದು ಬಾಹು. ಇಲ್ಲಿ ಲಂಬ ಕರ್ಣ ಬಾಹು ಸಿದ್ಧಾಂತದ ಮೇರೆಗೆ ಆ 2 ತ್ರಿಭುಜಗಳು ಈ ತ್ರಿಭುಜ ಓ ಕ್ಯೂ ಪಿ
ಸರ್ವಸಮವಾಗಿದೆ ತ್ರಿಭುಜ ಒ ಆರ್ ಪಿ. ಸರ್ವಸಮ ಇದ್ದಾಗ ಈ ಬಾಹು ಸಮ ಆಗಲೇಬೇಕಲ್ಲ. ಆದ್ದರಿಂದ ಪಿ ಕ್ಯೂ ಸಮವಿದೆ ಪಿ ಆರ್. ಸಾಧಿಸಿದೆ.